ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬರೋದಕ್ಕೆ ನಮ್ಮ ಪ್ರಯತ್ನ ಏನು ಅಂತಂದರೆ, ಪ್ರೇಕ್ಷಕರ ಹತ್ರಕ್ಕೆ ಸಿನಿಮಾ ತಗೊಂಡು ಹೋಗೋ ಅಂತ ಒಂದು ಸಣ್ಣ ಪ್ರಯತ್ನ. ನಾಳೆ ಅಂದರೆ 9ನೇ ತಾರೀಕು ಧಾರವಾಡದಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಅಂತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಉತ್ತರ ಕರ್ನಾಟಕದ ಒಂದು ಸೆಂಟರ್ ಪಾಯಿಂಟ್ ಅಂತ ನಾವು ಧಾರವಾಡನ ಕನ್ಸಿಡರ್ ಮಾಡಿ, ಸೊ ಅಲ್ಲಿ ಪ್ರೀಮಿಯರ್ ಶೋ ಮಾಡೋ ಉದ್ದೇಶ ಏನಂತಂದರೆ, ಇಲ್ಲಿ ಪ್ರೀಮಿಯರ್ ಶೋ ನಾವು ಯೂಶುವಲಿ ಏನು ಮಾಡ್ತೀವಿ, ನಮ್ಮ ಸೆಲೆಬ್ರಿಟಿ ಫ್ರೆಂಡ್ಸ್ನ ಎಲ್ಲರೂ ಕರೆದು ಅವ್ರ ಸಿನಿಮಾ ತೋರಿಸಿ ಅವ್ರದ್ದು ರಿಯಾಕ್ಷನ್ ತಗೊಂಡು ಆಮೇಲೆ ಆ ರಿಯಾಕ್ಷನ್ನ ಇಡೀ ಕರ್ನಾಟಕಕ್ಕೆ ನಾವು ಪ್ರಮೋಟ್ ಮಾಡಿ, ಪ್ರೀವಿಯಸ್ ನಾನು ಮಾಡಿದ್ದೀನಿ, ಇದು ನಾನು ಬೇರೆಯವ್ರಿಗೆಲ್ಲ ನಾನು ಮಾಡಿರೋದನ್ನು ಹೇಳ್ತಾ ಇರೋದು. ಸೊ ಈ ಸಲ ಏನು ಅಂತಂದರೆ, ಪ್ರೇಕ್ಷಕರು ಫಸ್ಟ್ ನೋಡಲಿ, ಆಮೇಲೆ ಹುಡುಗವ್ರು ನೋಡಲಿ ಅಂತ. ಅಂದರೆ ಯಾರು ಹರ್ಟ್ ಆಗೋಂಥದ್ದಲ್ಲ. ಯಾಕಂದರೆ ಸಿನಿಮಾ ಬದುಕಿರೋದೇ ಪ್ರೇಕ್ಷಕರಿಂದ, ಪ್ರೇಕ್ಷಕರಿದ್ರೇ ಸಿನಿಮಾ ಇರುತ್ತೆ. ಸಿನಿಮಾ ಮೇಕರ್ಸು ಮತ್ತು ಪ್ರೇಕ್ಷಕರು ಒಂದು ಗಾಡಿಗೆ 2 ಚಕ್ರಗಳಿದ್ದಂಗೆ, ಅವೆರಡು ಒಂದು ಈಕ್ವಲ್ ಆಗಿ ಹೋದರೆ ಮಾತ್ರ ಸಿನಿಮಾ ಚಿತ್ರರಂಗ ಮುಂದಕ್ಕೆ ಭವಿಷ್ಯ ಅಂತ ನೋಡ್ಬೋದು. ಒಂದು ವೀಲ್ ಸೈಡ್ ಹೊರಟೋದ್ರೆ ಇನ್ನೊಂದು ಗಾಡಿ ಇಡೀ ಬಾಡಿ ಅಲ್ಲೇ ಹುಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ದಿಕ್ಕು ದಿಸಿ ಇದ್ದರೆ ಹೋಗ್ಬಿಡುತ್ತೆ ಅಂತ. ಸೊ ಆ ಕಾರಣಕ್ಕೆ ಪ್ರೇಕ್ಷಕರಿಗೆ, ಎಸ್ಪೆಷಲಿ ನಾವು ಎಲ್ಲ ಬೆಂಗಳೂರಲ್ಲೇ ಇವೆಂಟ್ ಮಾಡೋದ್ರಿಂದ, ಈ ಇಂಟರ್ನೆಟ್ ಇಲ್ಲದೆ ಇರೋ ಟೈಮಲ್ಲಿ ಪ್ರಿಂಟು TV ಅನ್ನೋದು ಮೇಜರ್ ಆಗಿ ಪ್ರಮೋಷನ್ ಟೈಮಲ್ಲಿ, ಸೊ ನ್ಯೂಸ್ ಎಲ್ಲರಿಗೂ ಕರೆಕ್ಟಾಗಿ ಕರ್ನಾಟಕದ ಎಲ್ಲ ಮೂಲೆಗೂ ತಲುಪ್ತಾ ಇತ್ತು. ಬಟ್ ಇಂಟರ್ನೆಟ್ ಬಂದ ಮೇಲೆ ಆಲ್ಗಾರಿದಮ್ ಅನ್ನೋದು ಬೆಂಗಳೂರು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗಲ್ಲ. ಕೆಲವೊಂದು ಪೋಸ್ಟ್ಗಳು ಅದು ತೋರಿಸುತ್ತೆ. ಅಂದರೆ ನೀವು ಅನಾಲಿಟಿಕ್ಸ್ ಹೋಗಿ ನೋಡಿದ್ರೆ ಈ ಪೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ನೋಡಿದ್ದಾರೆ, ಆ ಏರಿಯಾದಲ್ಲಿ ನೋಡಿದ್ದಾರೆ ಅಂತ. ಸೊ ನಮ್ಮ ಪ್ರಚಾರಗಳೇ ಅಲ್ಲಿ ತಲುಪ್ತಾ ಇಲ್ಲ. ಸಿನಿಮಾ ಅವ್ರಿಗೆ ಗೊತ್ತಾಗ್ತಲ್ಲ, ಒಳ್ಳೆ ಸಿನಿಮಾ ಬಂದಿರೋದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ನಿರ್ಮಾಪಕರು ನಾವು ಡಿಸೈಡ್ ಮಾಡಿದ್ದೇನಂತಂದರೆ, ಸೊ ಸಿನಿಮಾನ ಫಸ್ಟ್ ಶೋನಲ್ಲಿ ತಗೊಂಡೋಗೋಣ. ಸೊ ಅಲ್ಲಿ ಜನ ಫಸ್ಟ್ ನೋಡಿ ಆ ರಿಯಾಕ್ಷನ್ಸು ಅವರು ಅಲ್ಲಿ ಸ್ಪ್ರೆಡ್ ಆದರೆ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆಯ ಪ್ರಯತ್ನಗಳ ಬಗ್ಗೆ ಅಲ್ಲೂ ಒಂದು ವಿಷಯ ಮುಟ್ಟುತ್ತೆ, ಒಳ್ಳೆ ಸಿನಿಮಾಗಳಿಗೆ ಅಲ್ಲೂ ಪ್ರೇಕ್ಷಕರು ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ವಿಷಯನೇ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಅದಕ್ಕೆ ಪತ್ರಿಕಾಗೋಷ್ಠಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಡಿ. ನಮ್ಮ ನಿರ್ಮಾಪಕರು ಒಂದಷ್ಟು ಮಾತಾಡಬೇಕು ಅಂತ ಇಷ್ಟಪಡ್ತಾರೆ. ನಿರ್ದೇಶಕರೇ ಮಾತಾಡೋದೇನು ಇರಲ್ಲ, ಅವ್ರನ್ನೇ ಕೇಳ್ತೀನಿ ಏನು ಮಾತಾಡಬೇಕು. ಥಿಯೇಟರ್ ಜನನಿ ಡಿಸ್ಟ್ರಿಬ್ಯೂಟರ್ಸ್ ರವಿ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಮೇ ಬಿ ಇವತ್ತು ಸಂಜೆ ಮ್ಯಾಕ್ಸಿಮಮ್ ಸ್ಪೀಕರ್ ಬರ್ತಾ ಇಲ್ಲ. ಸೊ ಏನಂತಾರೆ, ನಾವು ಜಾಸ್ತಿ ದೊಡ್ಡದಾಗಿ ರಿಲೀಸ್ ಮಾಡ್ತಾ ಇಲ್ಲ ಸರ್. ಒಂದು ಲಿಮಿಟಲ್ಲಿ, ಈಗ ಪ್ರೀವಿಯಸ್ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆಯೋ ಆ ಸ್ಕ್ರೀನ್ಗಳನ್ನ, ಆ ಥಿಯೇಟ್ರ್ಗಳನ್ನ ಅಂದರೆ ಒಂದು ಲಿಸ್ಟ್ ಮಾಡಿದ್ದೀವಿ. ಆ ಥಿಯೇಟ್ರಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಂಬರ್ ನಮ್ಮೊಂದು 40 ಸಿಗ್ಬೋದು, ಒಂದು 50 ಸಿಗ್ಬೋದು. ಅಂದರೆ ಕನ್ನಡ ಆಡಿಯನ್ಸು ಫುಟ್ಫಾಲ್ ಜಾಸ್ತಿ ಇರುವಂಥ ಸ್ಕ್ರೀನ್ಗಳನ್ನ. ಅಲ್ಲ ಇಲ್ಲ ಸರ್, ಆ ಥರದ್ದೇನಿಲ್ಲ. ನಮ್ಮ ಮೊದಲನೇ ಸಿನಿಮಾ ಚಿತ್ರದುರ್ಗ, ರಾಯಚೂರಿಂದ ಹಿಡಿದು ಗುಲ್ಬರ್ಗಾದಿಂದ ಹಿಡಿದು ಬೆಳಗಾವಿಯಲ್ಲಿ ನಮ್ಮ ಸಿನಿಮಾ 40 ದಿವಸ ಓಡಿದೆ ಅನ್ನೋದು ನಮ್ಮಿಬ್ಬರು ಕಾಂಬಿನೇಷನ್ ಹೆಮ್ಮೆ. ಆಕ್ಟ್ 1978 ಮಂಗಳೂರಲ್ಲಿ 2 ತಿಂಗಳು ಓಡ್ತು ಕೋವಿಡ್ ಟೈಮಲ್ಲಿ. ಆಕ್ಟ್ 1978 ಕುಂದಾಪುರದಲ್ಲಿ ಸೆಕೆಂಡ್ ವೀಕ್ ರಿಲೀಸ್ ಆಗಿ ಅಲ್ಲಿ 30 ದಿವಸ ಹೋಯ್ತು. ಅಂದರೆ ಸಿನಿಮಾ ಚೆನ್ನಾಗಿರೋದನ್ನ ಅದು ಸ್ಪ್ರೆಡ್ ಆಗಬೇಕು, ವಿಷಯ ಮುಟ್ಟಬೇಕು. ಈ ಸಲ ಅಂದರೆ ವಿಷಯ ಮುಟ್ಲಿ ಅಂತಲೇ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಸಿನಿಮಾ ಅಂತ ಅನಿಸ್ಕೊಂಡ್ರೆ ಖಂಡಿತ ಪ್ರೇಕ್ಷಕರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಬಟ್ ನಾವು ಡೇ 1 ಸ್ವಲ್ಪ ಕಡಿಮೆನೇ ಸ್ಕ್ರೀನ್ ಹಾಕ್ತೀವಿ, ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ತಾ ಇದ್ದೀವಿ, ಅಲ್ಲಿಂದ ಸ್ಪ್ರೆಡ್ ಆಗಲಿ ಅಂತ. ಯಾಕಂದ್ರೆ ಆಕ್ಟ್ 1978 ಫಸ್ಟ್ ಸ್ಕ್ರೀನಿಂಗ್ ಹಾಕಿದಾಗ 60-70 ಸ್ಕ್ರೀನ್ ಇದ್ದಿದ್ದು. ಬಟ್ 25 ಡೇಸ್ಗೆ ಅರೌಂಡ್ ಎಲ್ಲರೂ ಥಿಯೇಟರ್ಸ್ ಓಪನ್ ಮಾಡಿಬಿಟ್ಟು 160 ಸ್ಕ್ರೀನ್ ಏನೋ ಆಯಿತು. ಸೊ ಆ ಥರದ ಒಂದು ಪಾಸಿಟಿವ್ ಹೋಪಲ್ಲೇ ಈ ಸಿನಿಮಾನ ರಿಲೀಸ್ ಪ್ಲಾನ್ ಮಾಡ್ತಾಯಿದ್ವಿ ಸರ್. ನಾವು BC ಸೆಂಟರ್ ಅನ್ನೋದಕ್ಕಿಂತ ಯಾವ ಥಿಯೇಟ್ರವರು ನಾವು ನಿಮ್ಮ ಸಿನಿಮಾ ಕೊಡಿ ನಾವು ಹಾಕ್ತೀವಿ ಅಂತಾರ ಅವ್ರು ಕೊಡ್ತೀವಿ. ಪರ್ಸೆಂಟೇಜ್ ಮೇಲೆ ರೆಂಟ್ ಕೊಡುವಷ್ಟು ಸಾಮರ್ಥ್ಯ ನಮ್ಗೆ ಕಡಿಮೆ ಸರ್. ಧಾರವಾಡಕ್ಕೆ ಅದಕ್ಕೆ ಅದೊಂಥರ ಎಮೋಷ್ನಲ್ ಕನೆಕ್ಷನ್ ಇದೆ. ಏನಂತಂದರೆ ನಂದು 4 ಸಿನಿಮಾ, ಪ್ರೀವಿಯಸ್ 4 ಸಿನಿಮಾಗಳನ್ನ ಧಾರವಾಡದಲ್ಲಿ ಶೋಸ್ ಮಾಡಿದ್ದೀವಿ. ಅಂದರೆ ಅಲ್ಲಿಯವರು
ಒಂದೊಂದು ಸಿನಿಮಾನು 4ಕ್ಕಿಂತ ಜಾಸ್ತಿ ಶೋ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಆ ಕಡೆ ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ ಆ ಎಲ್ಲ ಇದಕ್ಕೂ ಅದೊಂದು ಸೆಂಟ್ರ್ ಥರ ತುಂಬ ಜನ ಅಲ್ಲಿ ಬಂದು ಮೀಟ್ ಮಾಡೋದು. ಧಾರವಾಡ ಜೊತೆ ಬೇರೆನೇ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ನಾವು ಈ ಥೀಮ್ಗೆನೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಮಾಡಿದ್ದೀವಿ. ಸೊ ಬೇಂದ್ರೆ ಅವರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹಾಡಿನಲ್ಲಿ ಇರುವಂಥದ್ದನ್ನ ನಾವು ಅವ್ರಿಗೇನೆ ಒಂದು ಅಂದರೆ ದಕ್ಷಿಣದಲ್ಲಿದ್ದೀವಿ ನಾವು, ಇಲ್ಲಿಂದ ಉತ್ತರದ ಕಡೆಗೆ ಸಿನಿಮಾ ಪಯಣ ಅಂತ. ಸೊ ಅದು ಸಾಹಿತ್ಯಕ್ಕೆ ಹೆಸರುವಾಸಿ ಅಂತ. ಸೊ ನನ್ನ ಸಿನಿಮಾದಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಗಮನ ಕೊಡ್ತೀನಿ. ಅಂದರೆ ಕಂಟೆಂಟ್ ವೈಸ್ ಆಗ್ಬೋದು, ಸೊಗಡನ್ನ ಅಂದರೆ ಕನ್ನಡದ ಅಂದರೆ ಈ ನೆಲದ ಕಥೆಗಳನ್ನ, ಅಂದರೆ ಕನ್ನಡ ಅಂತಂದರೆ ಬರೀ ಭಾಷೆ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಸೊಗಡು ಏನಿದೆ, ನೆಲದ ಸೊಗಡು ಏನಿದೆ, ಅದನ್ನು ನನ್ನ ಸಿನಿಮಾಗಳಲ್ಲಿ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾ ಹರಿವು, ಅದು ಕೊಪ್ಪಳದ ಸ್ಟೋರಿ. ಅದು ಶೂಟ್ ಮಾಡಿದ್ದು ಅಲ್ಲೇ ಬಳ್ಳಾರಿ, ಹೊಸಪೇಟೆ ಸುತ್ತಮುತ್ತ, ಗಂಗಾವತಿ ಸುತ್ತಮುತ್ತ ಶೂಟ್ ಮಾಡಿದ್ದು. ಆದಿತ್ಯ ಚರಾಮೀರ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ಇನ್ನು ತುಮಕೂರು, ಚಿತ್ರದುರ್ಗ ಅಂದರೆ ನನಗೆ ಅದನ್ನು ಕ್ಲಾಸ್ ಅಂತ ಡಿವೈಡ್ ಮಾಡೋದಕ್ಕಿಂತ ಧಾರವಾಡ ಸುತ್ತಮುತ್ತ ನನ್ನ ಸಿನಿಮಾ ಇಷ್ಟಪಡೋಂಥ ಒಂದು ಒಳ್ಳೆ ಸದಭಿರುಚಿಯ ಪ್ರೇಕ್ಷಕರು ನನಗಿದ್ದಾರೆ. ಸೊ ಆ ಕಾರಣಕ್ಕೆ ಧಾರವಾಡನ ಚೂಸ್ ಮಾಡಿದ್ದೀನಿ. ಇಲ್ಲ ಅಂದರೆ ನಾವು ಅದೊಂದು ಸಿಂಬಾಲಿಕ್ ಆಗಿ ಮಾಡ್ತಾ ಇದೀವಿ ಸರ್. ಯಾಕೆಂತಂದ್ರೆ ನಾವು ಒಟ್ಟಿಗೆನೆ 10 ಶೋ ಮಾಡೋಂಥ ನೇಮ್ ಅಂಡ್ ಫೇಮ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಓಕೆ, ಈಗ ನಾನೇನಾದ್ರು ಸೂಪರ್ ಸ್ಟಾರ್ ಆಗಿದ್ದಿದ್ರೆ ಖಂಡಿತ 10 ಪ್ರೀಮಿಯರ್ ಶೋ ಮಾಡ್ತಾ ಇದ್ದೆ, 10 ಸೆಂಟರ್ ಥರ ಮಾಡಿ ಒಟ್ಟಿಗೆನೆ. ಬಟ್ ನನಗೆ ಅಷ್ಟು ಜನ ಪುಲ್ ಮಾಡೋ ಶಕ್ತಿ ಇದೆ ಅಂತ ನನಗಿನ್ನೂ ನಂಬಿಕೆ ಬಂದಿಲ್ಲ. ಬಂದಿದ್ದ ದಿವಸ ಖಂಡಿತ ಆ ಥರದ ಸಾಹಸನೂ ಮಾಡಿಬಿಡ್ತೀವಿ. ದೇವರಾಜ್ ಸರ್ ಅಂತವ್ರು ಇದ್ರೆ ಏನು ಬೇಕಾದ್ರೂ ಸಾಹಸ ಮಾಡ್ಬೋದು ಸರ್. ನಾಳೆ ಒಂದೇ ಶೋ ಸರ್, ಪದ್ಮ ಟಾಕೀಸ್ ಅಂತ. ಪದ್ಮ ಟಾಕೀಸಲ್ಲಿ ನಾವು 4 ಗಂಟೆಗೆ ಮಾಡ್ತಾ ಇದ್ದೀವಿ. ಅಂದರೆ ಪ್ರೀಮಿಯರ್ ಶೋ 7 ಗಂಟೆಗೆ ಇರುತ್ತಲ್ಲ, ಬಟ್ ನಾವು 4 ಗಂಟೆಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಬಾಗಲಕೋಟೆಯಿಂದೆಲ್ಲ ಬರ್ತಾ ಇದ್ದಾರೆ, ಬಿಜಾಪುರದಿಂದ ಬರ್ತಾ ಇದ್ದಾರೆ, ಸಿನಿಮಾ ನೋಡೋಕ್ಕಂತಲೇ ಬರ್ತಾ ಇದ್ದಾರೆ, ಕೊಪ್ಪಳದಿಂದ ಬರ್ತಾ ಇದ್ದಾರೆ, ಹೊಸಪೇಟೆಯಿಂದ ಬರ್ತಾ ಇದ್ದಾರೆ. ನಮಗೇನು ಕನ್ಫರ್ಮೇಷನ್ ಒಂದು QR, ಅಂದರೆ ನಾವು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ QR ಕೋಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಮತ್ತು ಧಾರವಾಡದಲ್ಲೆಲ್ಲ ಹಾಕಿದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ಸುತ್ತಮುತ್ತ ವಿಷಯ ಮುಟ್ಟೋ ಥರ ಮಾಡಿದ್ವಿ. ಸೊ ಅದನ್ನು ನೋಡಿ ಇವತ್ತಿಗೆ ನಮಗೆ ಬಿಜಾಪುರ, ಬೆಳಗಾವಿ, ಈ ಕಡೆ ಶಿರಸಿ, ಹುಬ್ಬಳ್ಳಿ, ದಾವಣಗೆರೆ, ಸೊ ಇಷ್ಟು ಊರುಗಳಿಂದ ಸಿನಿಮಾ ನೋಡೋಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಅವ್ರು ವಾಪಸ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ 4 ಗಂಟೆಗೆ ಶುರು ಮಾಡ್ತಾ ಇದ್ದೀವಿ ಸರ್. ಅದು 708 ಸೀಟ್ ಕೆಪಾಸಿಟಿ ಇದೆ ಸರ್. ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಥಿಯೇಟ್ರು. ಪದ್ಮ ಟಾಕೀಸ್ ಅಂತ 1977ರಲ್ಲಿ ಶುರುವಾಗಿರೋಂಥ ಥಿಯೇಟ್ರ್, ಅದು ಹಳೆ ಥಿಯೇಟ್ರು. ಸೊ ನಿಮಗೆ ಅದೊಂಥರ ಸಿಂಗಲ್ ಥಿಯೇಟ್ರನ್ನ ಉಳಿಸುವ ಅಭಿಯಾನದ ಒಂದು ಸಿಂಬಲ್ಲು ಆಗುತ್ತೆ. ಅದ್ರ ಜೊತೆಗೆ ಒಟ್ಟಿಗೆ ಒಂದು ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ಅದು ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪದ್ಮ ಟಾಕೀಸ್ ಮಾಡ್ತಾ ಇದ್ದೀವಿ. ಸರ್, ಈ ಪ್ರಚಾರನವ್ರ ಬಗ್ಗೆ ನನಗೊಂದು ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ ಸರ್. ಯಾಕಂತಂದ್ರೆ ನನ್ನ ಹತ್ರ ದುಡ್ಡು ಅಷ್ಟು ಖರ್ಚು ಮಾಡೋ ಇದರಲ್ಲಿಲ್ಲ ನಾನು. ಯಾಕಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿರೋ ಸಿನಿಮಾಗಳು ಗೆಲ್ತವೆ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆ, ಪ್ರಚಾರ ಮಾಡಬೇಕು, ಆಯ್ತಾ? ಸೊ ಪ್ರಚಾರ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೋದು ಅಂತಂದ್ರೆ, ನಾವು ಈ ಸಿನಿಮಾದ ಟೈಟ್ ಅನೌನ್ಸ್ಮೆಂಟ್ನು ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ಸರ್. ಓಕೆ, ಸೊ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಸೊ ಅದು ಎಷ್ಟು ಜನಕ್ಕೆ ರೀಚ್ ಆಗಬೇಕು ಅದನ್ನು ನಾವು ತಲುಪಿದ್ದೀವಿ. ಟಿವಿಯಲ್ಲೂ ಬಂತು, ಪ್ರಿಂಟ್ ಬಂತು, ಅದು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಬೂಸ್ಟ್ ಮಾಡಿ ಆ ಪ್ರಚಾರ ಮಾಡಿದ್ವಿ. ಅದಾದಮೇಲೆ ನಾವು ಪ್ರತಿಯೊಂದು ಕಂಟೆಂಟ್ನೂ ಡಿಜಿಟಲ್ಲು, ಸೋಷಿಯಲ್ ಮೀಡಿಯಾ ಮತ್ತು ಸುಧೀಂದ್ರ ಸರ್ ಎಲ್ಲ ಪ್ರೆಸ್ವರ್ಗೂ ಕವರ್ ಮಾಡಿ ಈ ಒಂದು ಸಂಪ್ರದಾಯ ಏನಿದೆಯಲ್ಲ ಸಿನಿಮಾದ, ಅದನ್ನು ಯಾವುದೂ ಮಿಸ್ ಮಾಡಿಲ್ಲ. ಇವೇ ನಮ್ಮದೊಂದು ಟೈಟಲ್ ಸಾಂಗ್ನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಪಬ್ಲಿಕ್ ಈವೆಂಟ್ಗಳು ಆ ಥರದ ಕಲ್ಪನೆ ನಾನಿಲ್ಲ. ಯಾಕಂತಂದರೆ ಅದು ಒಬ್ಬ ನಮ್ಮಲ್ಲಿಬ್ಬರು ಒಬ್ಬ ದೊಡ್ಡ ಸ್ಟಾರ್ ಅಂತ ಇದ್ದಾಗ, ಇಲ್ಲ ನಾನೊಬ್ಬ ದೊಡ್ಡ ಸ್ಟಾರ್ ಆದಾಗ ಅಲ್ಲಿ ಜನ ಸೇರ್ತಾರೆ ಸರ್. ಇಲ್ಲ ಅಂತಂದರೆ ನಮಗೆ ಒಂದು 50-100 ಜನ ಸೇರಿದ್ರೆ ಕಷ್ಟ ಇದೆ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿರೋದು ಬೆಟರು ಅಂತ. ಸೊ ನಮ್ಗೆ ಎಲ್ಲಿ ಜನ ಸೇರ್ತಾರೆ ಅವಾಗ ಆ ಥರದ ಇವೆಂಟ್ಗಳು ಮಾಡೋದ್ರಲ್ಲಿ ಅರ್ಥ ಇದೆ. ನಮ್ದಿಲ್ಲ. ಸೊ ನಮ್ಗೇನಂತಂದರೆ ಎಸ್ಪೆಷಲಿ ನಮ್ಮ ಸಿನಿಮಾ ನೋಡೋದ್ರಲ್ಲೂ ಒಂದು ಅದು ಬೇರೆ ಥರ ಕ್ಲಾಸ್ ಆಡಿಯನ್ಸ್ ಅಂತಲೇ ನಮ್ಮನ್ನು ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ರೀಚ್ ಮಾಡಬೇಕೋ ಆ ರೀಚ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಶುಕ್ರವಾರ ಬೆಳಗ್ಗೆ ಗೊತ್ತಾಗುತ್ತೆ.
ಇಲ್ಲ ಇಲ್ಲ ಇಲ್ಲ, ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ನ ನಾನು ಟಾರ್ಗೆಟ್ ಮಾಡಿರೋದು. ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ ಏನಿರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ನಮ್ಮ ಸಿನಿಮಾದ ನಾವು ಟಾರ್ಗೆಟ್ ಮಾಡೋದೇನೆಂದರೆ ಮೇಜರ್ ಆಗಿ ಟೈಟ್ಲು, ರಿಲೀಸ್ ಡೇಟು, ಇದನ್ನ ಪರ್ಟಿಕ್ಯುಲರ್ ಆಗಿ ನಾನು ರೀಚ್ ಮಾಡಿಸ್ಬೇಕು ಅಂತ. ಯಾಕಂದರೆ ಸಿನಿಮಾಗೆ ಬರಬೇಕು ಬರಬಾರ್ದು ಅನ್ನೋದು ಅವ್ರ ಇಚ್ಛೆ. ನಮ್ಮದು ಸಾಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿ ಬರ್ಬೋದು, ಇಲ್ಲ ಟ್ರೈಲರ್ ನೋಡಿ ಇಷ್ಟ ಆಗಿ ಬರ್ಬೋದು, ಇಲ್ಲ ನನ್ನ ಸಿನಿಮಾನ ಪ್ರೀವಿಯಸ್ ಸಿನಿಮಾ ನೋಡಿ ಪ್ರೀವಿಯಸ್ ಸಿನಿಮಾಗಳು ನೋಡಿರೋರು ಇಷ್ಟಪಟ್ಟು ಬರ್ಬೋದು, ಇಲ್ಲ ದೇವರ ಸರ್ ಡಿ ಕ್ರಿಯೇಷನ್ದು ಕ್ರೆಡಿಬಿಲಿಟಿ ನೋಡ್ಕೊಂಡು ಬರ್ಬೋದು. ಡಿ ಕ್ರಿಯೇಷನ್ ಅನ್ನೋ ಒಂದು ಲೋಗೋ ನೋಡಿ, ಇಲ್ಲ ವಿಜಯ್ ಕೃಷ್ಣ ಅವ್ರದ್ದು ಹಿಂದಿ ಸಿನಿಮಾ ನೋಡಿರೋ ಆಡಿಯನ್ಸ್ ಇರ್ಬೋದು, ಇಲ್ಲ ಕನ್ನಡ ಸೀರಿಯಲ್ ನೋಡಿರೋ ಆಡಿಯನ್ಸ್ ಇರ್ಬೋದು, ಅವ್ರು ಬರ್ಬೋದು. ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಯಾಕೆ ಬರ್ತಾರೆ ಅಂತ. ಬಟ್ ಅವ್ರಿಗೊಂದು ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಒಂದು ಸಿನಿಮಾ ಇದೆ, ಆ ಸಿನಿಮಾದಲ್ಲಿ ಈ ಥರ ಹಾಡುಗಳಿದೆ, ಆ ಹಾಡು ಈ ಟ್ರೈಲರ್ ಈ ಥರ ಇದೆ, ಅದು ಕತೆ ಈ ಥರದ ಒಂದು ಫಾರ್ಮೆಟಲ್ಲಿದೆ ಅನ್ನೋ ವಿಷಯ ಬೇಸಿಕ್ನ ತಲುಪಿಸೋದು. ಯಾಕಂದರೆ ನಾವು ಏನೇ ಪ್ರಚಾರ ಮಾಡಿ ನಾನು ಹೋಗಿ ಕೂತ್ಕೊಂಡು ಕೂಗಾಡಿ ಏನೇ ಮಾಡಿದ್ರು ಫಸ್ಟ್ ಆಡಿಯನ್ಸ್ ಇರ್ತಾರಲ್ಲ ಅವರು ಆಚೆ ಹೋಗಿ ಏನು ಹೇಳ್ತಾರೋ ಅದ್ರ ಮೇಲೇ ಸೆಕೆಂಡ್ ಶೋ ಇನ್ನೊಂದು ನೆಕ್ಸ್ಟ್ ಶೋಗಳಿಗೆ ಜನ ಬರೋದು. ಇದು ನಾನು ಕಂಡುಕೊಂಡಿರೋಂಥ ಸತ್ಯ. ಯಾಕಂದರೆ ನಾವು ಏನೇ ಹೇಳಿ ನಾವು ರಿಲೀಸ್ ಫಸ್ಟ್ ಟೈಮ್ ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ನಮ್ಮ ಸಿನಿಮಾ ಸೂಪರ್ ಹಿಟ್ ಅಂತ ಏನೇ ಹೇಳ್ಕೊಟ್ರು ಶೋ ಲೆಕ್ಕ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ, ಪ್ರೊಡ್ಯೂಸರ್ ಗೊತ್ತಿರುತ್ತೆ ಸರ್. ಸೊ ಅದನ್ನ ಹೇಳಿ ಪ್ರಯೋಜನ ಇರೋಲ್ಲ. ಅಂದರೆ ಅಲ್ಲಿ ಥಿಯೇಟರ್ ಖಾಲಿ ಹೊಡಿದ್ದು ನನ್ನ ಸಿನಿಮಾನ ಹಂಗಿದೆ ಹಿಂಗಿದೆ ಅಂತ ಹೇಳೋದು. ಜನ ಹೋದ್ರೆ ನಮ್ಗೆ ಅದು ಖುಷಿ, ಜನ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಮನ್ಸೂರ್ ಹೇಳಿದಾಗೆ ಈಗ ನಮ್ಮ ಸಿನಿಮಾಗೆ ಎಷ್ಟು ನಾವು ರೀಚ್ ಮಾಡಬೇಕು, ನಮ್ಮ ಅಭಿಮಾನಕ್ಕೆ ಬರೋ ಜನ ಎಷ್ಟು ಜನ ಇದ್ದಾರೆ ಅವ್ರಿಗಂತೂ ಡೆಫಿನೆಟ್ಲಿ ರೀಚ್ ಆಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮಂಡೇ ನಮ್ಮ ಸಿನಿಮಾ ನಾವು ಶೂರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಿ 200%. ಏನು ಆಡಿಯನ್ಸ್ ನಮಗೆ ಅಂತಿದ್ದಾರೆ, ನಮ್ಮ ಬ್ಯಾನರ್ಗೆ ಆಗ್ಬೋದು, ಮನ್ಸೂರಿಗೆ ಆಗ್ಬೋದು, ವಿಜಯ್ಗೆ ಆಗ್ಬೋದು, ಪ್ರಿಯಾಂಕಾಗೆ ಆಗ್ಬೋದು, ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನೋಡ್ಬೋದು. ಮೇ ಬಿ ಅವತ್ತಿನ ದಿವಸಗಳು ನಿಮ್ಮ ಥಿಯೇಟರ್ ಆಫ್ ಇರ್ಬೋದು, ಖಾಲಿನೂ ಆಗ್ಬೋದು. ಮಂಡೇ ಡೆಫಿನೆಟ್ಲಿ ಎಲ್ಲ ಥಿಯೇಟರ್ಸು 100% ಫುಲ್ ಆಗ್ತಾ ಹೋಗುತ್ತೆ. ಏನೋ ಪ್ಲಾನ್ ಮಾಡ್ದಂಗೆ ವೆರಿ ಲೆಸ್ ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ. ಲೆಸ್ ಥಿಯೇಟರಲ್ಲಿ ಕ್ರೌಡ್ ಜನ ನೋಡ್ತಾರೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ, ಥಿಯೇಟರ್ಸು ಫುಲ್ ಆಗುತ್ತೆ. ಈ ಸಿನಿಮಾ ಬಗ್ಗೆ ನಾವು ಏನು ಹೇಳೋದಿಲ್ಲ, ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ಶೋ ನಿಮಗೂ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಇನ್ನೂ ಪ್ಲಾನ್ ಆಗಿಲ್ಲ ನನಗೆ, ಪ್ಲಾನ್ ಇದೆ, ಆಮೇಲೆ ರಿವೀಲ್ ಮಾಡ್ತಾರೆ. ನೀವು ನೋಡ್ತೀರಾ ಡೆಫಿನೆಟ್ಲಿ. 1 ಗಂಟೆ ಟೈಮ್ ಅಂತೂ ಸುಮ್ಮನೆ ಕೂತಿರ್ತೀರಾ. ಈ ಥರ ಏನು ಕೇಳೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಡೆಫಿನೆಟ್ ಪ್ರಚಾರ ಏನಂದ್ರೆ ಸರ್, ಈಗ ನಾವು ಎಲ್ಲಾನು ರೀಚ್ ಮಾಡ್ತೀವಿ ಅಂದ್ರೆ ಕಷ್ಟ ಇದೆ ಸರ್. ಅದಕ್ಕೆ ದುಡ್ಡು ಬೇಕೇ ಬೇಕು. ಈಗ ನಾವು ನಮ್ಮ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಜನ ಬರ್ಬೋದು ಅನ್ನೋ ನನಗೆ ಅಂದರೆ ಡೈರೆಕ್ಟ್ರಾಗಿ ನನಗೊಂದು ಕಲ್ಪನೆ ಇರುತ್ತೆ. ಒಂದು 4 ಸಿನಿಮಾಗಳ ಏನು ಫಸ್ಟ್ ಶೋಗೆ ಏನು ಜನ ಬಂದಿದ್ದಾರಲ್ಲ, ಆ ಅನಾಲಿಸಿಸ್ ಮೇಲೆ ನನ್ನ ಈ ಸಿನಿಮಾಗೆ ಫಸ್ಟ್ ಶೋಗೆ ಇಷ್ಟು ಜನ ಬರ್ಬೋದು ಅಂತ. ಅವ್ರು ಅಷ್ಟು ಜನಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋದು. ಅವ್ರು ನೋಡ್ಕೊಂಡೋಗಿ ಅವ್ರ ಸರ್ಕಲ್ಗಳಲ್ಲಿ ಅವ್ರ ಜನ ಮಾತಾಡಿದ್ರೆ, ಅಂದರೆ ಅದು ಹಾನೆಸ್ಟ್ ಒಪಿನಿಯನ್ನ ಸ್ಪ್ರೆಡ್ ಆದರೆ ಮಾತ್ರ ಸಿನಿಮಾ ಗೆಲ್ಲಬೇಕು ಅನ್ನೋದು ನಮ್ದು ಅದೇ. ಅಂದರೆ ನಾವು ಡಿ ಕ್ರಿಯೇಷನಿಂದ ಇಲ್ಲಿವರೆಗೂ ಸರ್ ಜೊತೆ ನನ್ನ 3ನೇ ಸಿನಿಮಾ, ಡಿ ಕ್ರಿಯೇಷನ್ನಲ್ಲಿ 5 ಸಿನಿಮಾ ಮಾಡಿದ್ದಾರೆ. ಅವ್ರ ಮೊದಲನೇ ಸಿನಿಮಾಕ್ಕೆ ಜಾಸ್ತಿನೇ ಪ್ರಚಾರ ಖರ್ಚು ಮಾಡಿದ್ದಾರೆ. ನಿಯರ್ಲಿ 5 ಕೋಟಿ ಸರ್, 5 ಕೋಟಿ ಅವ್ರು ಪ್ರಚಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರದ್ದು ಬೇರೆನೇ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಪ್ರಚಾರನ ಹಾನೆಸ್ಟ್ ಆಗಿರೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಜನ ಮಾತಾಡಿ ಥಿಯೇಟ್ರಿಗೆ ಬಂದರೆ ನಮ್ಗೆ ಅದು ಖುಷಿ ಆಗುತ್ತೆ. ನಾವು ಅವ್ರಿಗೆ ಸುಳ್ಳು ಹೇಳೋದು ಬೇಡ ಅಂತ. ಬೇಸಿಕಲಿ ಹೇಳೋದಂತಂದರೆ ಪ್ರಚಾರನ ಹೆಸರಲ್ಲಿ ಸುಳ್ಳು ಹೇಳೋದು ಬೇಡ ಅನ್ನೋದು ನಮ್ಮ ದೇವರಾಜ್ ಸರ್ದು ನನ್ನ ಒಪಿನಿಯನು. ಸೊ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಖಂಡಿತವಾಗ್ಲೂ ಏನು ಬಿಸ್ನೆಸ್ ಮಾಡಿಲ್ಲ ಸರ್. ಅಂದರೆ ನಾವೆಲ್ಲೋ ಅಪ್ರೋಚೇ ಮಾಡಿಲ್ಲ. ಅಂದರೆ ನಮಗೆ ಬಂದಿದೆ ಕಾಲ್ಸ್ ಬಂದಿದೆ, ಏನು OTTದು ರೆವಿನ್ಯೂ ಶೇರ್ ಮಾಡೆಲ್ಗೆ ಅದಕ್ಕೆಲ್ಲ ಬಂದಿದೆ. ನಾವಿನ್ನೂ ಅದರ ಬಿಸ್ನೆಸ್ ಮಾಡಲ್ಗೆ ಹೋಗೇ ಇಲ್ಲ. ಯಾಕಂದರೆ ಈ ಸರಿ ನಮ್ಮ ಉದ್ದೇಶ ಇರೋದು ಮುಖ್ಯವಾಗಿ, ನಾನು ಈ ಸಿನಿಮಾ ನನ್ನ ಮೇಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದು, ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು, ಮಾಡ್ಬೇಕಂತಿರೋದು ಥಿಯೇಟ್ರ್ ಜನ ಬರಬೇಕು. ಸೊ ನಾವು ರಿಕವರಿನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್. ಅದಾದಮೇಲೆ ಉಳಿದಿದ್ದು ಏನು ಸಿಗುತ್ತೋ, OTT ಸಿಗುತ್ತಾ, ಸ್ಯಾಟಲೈಟ್ ಸಿಗುತ್ತಾ, ಅದೆಲ್ಲ ಆಮೇಲೆ. ಯಾಕಂತಂದರೆ ಅದನ್ನು ನಂಬ್ಕೊಂಡು ಆಡಿಯನ್ಸ್ ಇಗ್ನೋರ್ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ನಾವು ಫಸ್ಟ್ ಜನಗಳು ನಂಬ್ಕೊಳ್ಳೋಣ, ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿ, ಅದು ಎಷ್ಟು ನಮಗೆ ಸಕ್ಸಸ್ ಸಿಗುತ್ತೋ ಅದನ್ನು ಫಸ್ಟ್ ನಾವು ಒಂದು ಬ್ಯಾಂಕ್ ಮಾಡ್ಕೊಳ್ಳೋಣ. ಅಂದರೆ ಡಿ ಕ್ರಿಯೇಷನ್ನು ದೇವರಾಜ್ ಸರ್ ಅಲ್ಲಿ ಆ ಪ್ರೊಡಕ್ಷನಲ್ಲಿ ಒಬ್ಬರು ಡೈರೆಕ್ಟರ್ ಮನ್ಸೂರೆ ಮಾಡ್ತಾರೋ, ವೀರೋ ಮಾಡ್ತಾರೋ, ಇನ್ಯಾರೇ ಮಾಡಲಿ, ಆ ಸಿನಿಮಾಗಳಿಗೆ ಒಂದು ಆಡಿಯನ್ಸ್ ಅಂತ ಒಂದು ಬ್ಯಾಂಕ್ ಆಗಬೇಕು. ಸೊ ಆ ಬ್ಯಾಂಕ್ ಆದರೆ
ಅಲ್ಲಿ ಒಂದಷ್ಟು ಜನ ಬರ್ತಾರೆ. ಈಗ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಇಂಡಿಯನಲ್ಲಿ ಹಿಂದಿಯಲ್ಲಿ ಆಗ್ಬೋದು, ತೆಲುಗಲ್ಲಿ ಆಗ್ಬೋದು, ಆ ಪ್ರೊಡಕ್ಷನ್ ಹೌಸ್ ನೋಡಿ ಥಿಯೇಟ್ರಿಗೆ ಹೋಗುವಂಥ ಜನ ಇದ್ದಾರಲ್ಲ. ಸೊ ಆ ಥರದೊಂದು ಬ್ಯಾಂಕು ಡಿಕ್ರಿಯೇಷನ್ ಆಗಬೇಕು ಅನ್ನೋದು ನಮ್ಮದು. ಸೊ ಫಸ್ಟ್ ಅವ್ರು ಬಂದು ಅವ್ರ ಜನ ಮಾತಾಡಿ ಜನಗಳಿಗೆ ಹೇಳಿದ್ರೆ, ನೋಡಪ್ಪ ಈ ಥರ ಈ ಬ್ಯಾನರಲ್ಲಿ ಈ ಬ್ಯಾನರ್ ಸಿನಿಮಾ ಬರುತ್ತೆ ಅಂತಂದರೆ ಈ ಥರದೊಂದು ಲಿಮಿಟ್, ಅಂದರೆ ಈ ಥರದ ಒಂದು 100% ಗ್ಯಾರಂಟಿ ಇರುತ್ತೆ, ಒಂದು ಕತೆ ಗ್ಯಾರಂಟಿ ಇರುತ್ತೆ, ಒಂದು ಪ್ರೆಸೆಂಟೇಷನ್ ಗ್ಯಾರಂಟಿ ಇರುತ್ತೆ ಅನ್ನೋದು ಫಸ್ಟ್ ಕ್ರಿಯೇಟ್ ಆದರೆ ಆಟೋಮೆಟಿಕ್. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಡೈರೆಕ್ಟರ್ಗಳು ಚೇಂಜ್ ಆಗ್ಬೋದು, ಹೀರೋಗಳು ಚೇಂಜ್ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ಗಟ್ಟಿಯಾಗಿ ನಿಲ್ಕೋಬೇಕು. ಆ ಪ್ರೊಡಕ್ಷನ್ ಹೌಸು ಎಷ್ಟು ಕ್ವಾಲಿಟಿ, ಈಗ ನಮ್ಮ ಕನ್ನಡದಲ್ಲೇ ಹೊಂಬಾಳೆ ಇದೆ, KVN ಇದೆ, ಪರಂಬ ಇದೆ. ಸೊ ಆ ಥರ ಡಿಕ್ರಿಯೇಷನ್. ಯಾಕಂದರೆ 5 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ನಾವು, ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ 1 ಸಿನಿಮಾ ಅಂತೂ ಮಾಡ್ತಾನೆ ಇದ್ದೀವಿ. ಸೊ ಆ ಥರದ ಒಂದು ಬ್ರ್ಯಾಂಡ್ ಆಗಬೇಕು. ಆ ಬ್ರ್ಯಾಂಡಲ್ಲಿ ಈ ಥರದೊಂದು ಕ್ವಾಲಿಟಿ ಸಿನಿಮಾ ಬರಬೇಕು, ಅದು ಒಂದು ವೇದಿಕೆ ಆಗಬೇಕು. ಸೊ ಅದನ್ನು ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ. ನಿಮ್ಮೊಂದಿಗೆ ಟ್ರಾವೆಲ್ ಮಾಡೋ ಸಿನಿಮಾ ಆಗುತ್ತೆ ಸರ್. ಸದಾಭಿರುಚಿಯ ಕನ್ನಡ ಸಿನಿಮಾ ಪ್ರೇಕ್ಷಕರು ಸರ್ ಕ್ಲಿಯರ್ ಕಟ್ ಆಗಿದ್ದೀವಿ, ಯಾವುದೇ ಡೌಟ್ ಇಟ್ಕೊಂಡಿಲ್ಲ. ಅವ್ರ ಕ್ಲಾಸ್ ಆಗ್ಬೋದು, ಮಾಸ್ ಆಗ್ಬೋದು, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ತೀನಿ, ನನಗೆ ಕನ್ನಡ ಸಿನಿಮಾ ಇಷ್ಟ ಅನ್ನೋ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಈ ಸಿನಿಮಾ ಸರ್. ಜೊತೆಗೆ ಸಾರಿ ಅವರಿಬ್ರು ಬಂದ್ಬಿಡಿ, ನಾನು ಮಾತಾಡ್ಕೊಂಡು ಅವರಿಬ್ರು ಮರ್ತೇ ಬಿಟ್ಟೆ. ಸೊ ಹೀರೋ ಹೀರೋಯಿನ್ಗೂ ನೀವು ಪ್ರಶ್ನೆ ಕೇಳ್ಬೋದು. ಫಸ್ಟ್ ಯಾರು ಕೇಳ್ತೀವಿ? ಕೇಳ್ತೀರಾ ಕ್ವಶನ್? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಈ ಪ್ರಾಜೆಕ್ಟ್ ಶುರು ಆಗಿತ್ತು. ಈ ವರ್ಷ ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ. ನಾನು ಕೂಡ ಇನ್ನೂ ಸಿನಿಮಾ ನೋಡಿಲ್ಲ, ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಡಬ್ಬಿಂಗಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ, ಬಟ್ ಫುಲ್ ಫ್ಲೆಡ್ಜ್ ಆಗಿ ನೋಡೋಕ್ಕಾಗಿರಲಿಲ್ಲ ವಿತ್ ದ ಮ್ಯೂಸಿಕ್. ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ. ಜನರು ತುಂಬ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವೇನು ತುಂಬ ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನಿಮಾ ಐ ಮೀನ್ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯೋವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಿದ್ರೆ ಈಗಾಗಲೇ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗ್ಬಿಟ್ಟು ಜಾಸ್ತಿ ಸಿನಿಮಾ ನೋಡೋವಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲರೂ ತುಂಬಾ ರಿಯಲಿಸ್ಟಿಕ್ ಆಗಿ ನಾವು ನೋಡಬೇಕು ಸಿನಿಮಾನ, ತುಂಬಾ ರಿಯಲ್ ಆಗಿರೋ ತರ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ತರ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ಅದಕ್ಕೆ ಅದನ್ನ ಅದ್ಭುತವಾಗಿ ಇರೋಂಥ ಒಂದು ಸಿನಿಮಾ ಅಂತ ಹೇಳ್ತಾರೆ. ಎಸ್, ಅದೇ ಅದ್ಭುತ ಇವಾಗ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕೃಷ್ಣ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ, ಟೈಮ್ ತೊಗೊಂಡಿರೋದಕ್ಕೆ. ತುಂಬ ಒಂದು ಸಿನ್ಸಿಯರ್ ಮತ್ತು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ. ಈಗಾಗಲೇ ದೂರದಿರಯ್ಯನ ಟೈಟಲ್ ಟ್ರ್ಯಾಕ್ ಕೇಳಿರ್ತೀರ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದೊಂದು ಪ್ರೀತಿ, ಒಂದು ಆನೆಸ್ಟಿ, ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಅಂದರೆ ಟ್ರೈಲರ್ ಇಷ್ಟಪಟ್ಟರು. ಅಂದರೆ ನಮಗೆ ಅವ್ರ ಈವೆಂಟಿಗೆ ಕರೆಸ್ಬೇಕು ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಅವ್ರದ್ದು ಡೇಟ್ಸ್, ಅವ್ರ ಸಿನಿಮಾ, ಹೊಸ ಸಿನಿಮಾ ತಯಾರಿ, ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆದ್ರು, ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಸೊ
ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ವರ್ಕು. ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ. ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತಿರ ನೀವು ಕುತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು, ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅದು ರಿಯಲ್ ಅಂತ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಎರಡು ದೇಹ ಮಾತಾಡ್ತಾ ಇದೆ ಅನ್ನೋ ಥರ ಗ್ಯಾಪ್ ಬರುತ್ತಲ್ಲ. ಬಟ್ ಇವ್ರದ್ದು ಆ ಒಂದು 2-3 ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸಿನಿಮಾ ವಿಜುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ. 100% ನಾವು ಸಿನಿಮಾ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕಿಂತ ಖುಷಿ ಏನಿದೆ. ನನ್ನ ಮೊದಲನೇ ಸಿನಿಮಾಗೆ ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದವರು ಪ್ರಮೋಷನ್ ಇಂಪಾರ್ಟೆಂಟ್ ನಿಮ್ಗೆಲ್ಲ ಗೊತ್ತೇ ಇರಬೇಕು. 4 ಲ್ಯಾಂಗ್ವೇಜ್ಗೆ 4 ಸ್ಟೇಟಿಂದ ಅಷ್ಟು ಜನ ಟೈಟಲ್ ತಂದು ಪ್ರಮೋಷನ್ ಮಾಡಿದ್ವಿ ನಾವು. ಟ್ರೈಲರ್ ರಿಲೀಸ್ಗೆ, ಹೀರೋ ಇಂಟ್ರಡಕ್ಷನ್ಗೆ ಡಿಫ್ರೆಂಟ್ ನಿಮ್ಗೆ ಗೊತ್ತಿರುತ್ತೆ. ಹಲವರಿಗೆ ಎಲ್ಲರಿಗೂ ಆ ವಿಚಾರ ಗೊತ್ತಿರುತ್ತೆ, ಏನು ಖರ್ಚಾಗಿರುತ್ತೆ ಅಂತ. ಅವತ್ತು ನಾವು ನೋಡಿದ್ವಿ. ಯಾವುದೇ ಸಿನಿಮಾ ಗೆಲ್ಬೇಕಂದ್ರೆ ಈಗ ನನಗೆ ಅರ್ಥ ಆಗಿರೋದು ಈ 5 ಸಿನಿಮಾದಲ್ಲಿ ಬಂಡವಾಳ ಇರೋದು. ಪ್ರಮೋಷನಲ್ ಬಂಡವಾಳ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಕಂಟೆಂಟು, ಆ್ಯಕ್ಟರ್ಸು ಬಂಡವಾಳ ಮಾಡಿದ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ಅಂತ. ಅದಕ್ಕೆ ಎಕ್ಸಾಂಪಲ್ ಆಕ್ಟ್ 1978. ಆಕ್ಟ್ 1978ಗೆ ಅಪ್ಪು ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಶಿವಣ್ಣ ಅವರು ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಟೈಟಲ್ ಸಾಂಗು. ಅದು ಬಿಟ್ಟು ಇದು ಟ್ರೈಲರ್ ರಿಲೀಸ್ದು ಒಂದು ಪ್ರೆಸ್ ಮೀಟ್ ಬಿಟ್ಟರೆ ನಾವು ಡೈರೆಕ್ಟು ಪ್ರೀಮಿಯರ್ ಶೋ ಅಂತಾನೆ ಮಾಡಿದ್ದು ವೀರೇಶ್ ಥಿಯೇಟ್ರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಏನು ಪ್ರಚಾರ ಮಾಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾನೇ ಪ್ರಚಾರ ಮಾಡಿದ್ದು. ಅದು ನಾವು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಹೇಳೋವರೆಗೂ. ಅದಾದ್ಮೇಲೆ ಏನಾಗಿದೆ, ಅದಷ್ಟು ಪ್ರೇಕ್ಷಕರೇ ಪ್ರಚಾರ ಮಾಡಿರೋದು. ಪ್ರೇಕ್ಷಕರು ಪ್ರಚಾರ ಮಾಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಪ್ರೇಕ್ಷಕರು ಮಾಡಿದಿರ ನಾವು ಸಿನಿಮಾ ತಂಡವರೇ ಪದೇ ಹೇಳ್ತಾ ಇದ್ರೆ ಅದು ಅಲ್ಲಿ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ. ಸರ್ ನಮ್ದು ಬಡ್ಜೆಟ್ ರಿಕವರಿ ಆಗಿದೆ ಸರ್. ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿ, ಬಡ್ಜೆಟ್ ಪ್ರೊಡ್ಯೂಸರು ಅವ್ರ ಅಕೌಂಟೆಂಟ್ ಅಂತ ನನ್ನ ಇದು ಕಲೆಕ್ಷನ್. ಯಾಕಂದ್ರೆ ಇದು ದೇವರಾಜ್ ಸರ್ ನಮ್ಮಿಬ್ಬರು ಮಾಡಿದ್ರೆ ಒಂದು ಕಾಂಟ್ರಾಕ್ಟ್ ಇದೆ, ಕ್ರಿಯೇಟಿವ್ ಅಲ್ಲಿ ಅವ್ರು ಬರಲ್ಲ, ಕಮರ್ಷಿಯಲ್ ನಾನು ಹೋಗಲ್ಲ ಅಂತ. ಸೊ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಚಾರ ಬೇಕು. ಸಿನಿಮಾಗೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೇಳೋದಕ್ಕಿಂತ ಆ ಸಿನಿಮಾ ಎಷ್ಟು ಜನ ನೋಡಿದ್ರು ಅಂತ ನೋಡಿ. ಆಕ್ಟ್ 1970 ಆಯಿತು, 50% ಆಕ್ಯುಪೆನ್ಸಿ ಇತ್ತು. ರೇಟ್ ಇದ್ದಿದ್ದು ಜಸ್ಟ್ 100 ರೂಪೀಸ್ ಆಯವು. ರೆಗ್ಯುಲರ್ ಆಗಿ ನೀವೆಲ್ಲ ಬೇರೆ ಸಿನಿಮಾಗೆ 200, 300, 500 ಇಟ್ಟಿದ್ರೆ ಅವತ್ತು ನನ್ನ ಕಲೆಕ್ಷನ್ ತುಂಬ ದೊಡ್ಡದಾಗಿರೋದು. ಕಲೆಕ್ಷನ್ ಅಂದರೆ ಎಷ್ಟು ಆಡಿಯನ್ಸ್ ಆ ಸಿನಿಮಾ ನೋಡಿದ್ರು, ಆ ಸಿನಿಮಾನ ಎಷ್ಟು ಜನ ಎಂಜಾಯ್ ಮಾಡೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಡೇ ಕಲೆಕ್ಷನ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋದು. ಡಿಕ್ರಿಯೇಷನ್ಸಿಂದ ನೀವು ನಿರೀಕ್ಷಿಸಬೇಕಾಗಿರೋದು ತುಂಬ ಇದೆ, ಬರುತ್ತೆ. ಪ್ರೀಮಿಯರ್ ಶೋ ನಾವು ನಾಳೆ ಮಾಡ್ತಾ ಇದೀವಿ. ಧಾರವಾಡ ಪ್ರೀಮಿಯರ್ ಶೋ ಇದೆ. ಇಲ್ಲಿ ಬೆಂಗಳೂರಲ್ಲಿ ಶುಕ್ರವಾರ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ PVR ಕೋಣಂಕೋಟೆ ಕ್ರಾಸಲ್ಲಿ ಶೋ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ನನ್ನ ಆಯ್ಕೆ ಅದು. ಅದಕ್ಕೆ ನಿಮ್ಮನ್ನ ಎಲ್ಲರೂ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡಿಸ್ಟೆನ್ಸ್ ಅಂತ ಅದನ್ನ ಅವಾಯ್ಡ್ ಮಾಡಬೇಡಿ. ಮೆಟ್ರೋ ಇದೆ, ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕಾದ್ರೆ ಅದನ್ನೆಲ್ಲ ಪ್ಲಾನ್ ಮಾಡೋಣ. ಅಲ್ಲಿ ನನಗೆ ಈ ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ ಅಂತ ಬಿಟ್ಬಿಟ್ರೆ ನನಗೆ ಊರ್ವಶಿ ತುಂಬಾ ಇಷ್ಟವಾದ ಥಿಯೇಟ್ರು. ಸೊ ಆ ಸ್ಕ್ರೀನು, ಆ ದೊಡ್ಡ ಹಾಲು, ಆ ಸೌಂಡು, ಇವೆಲ್ಲ ತುಂಬಾ ಇಷ್ಟ ನನಗೆ. ಸಿನಿಮಾನ ಅಂದ್ರೆ ಸಿಂಗಲ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದವನು. ಆ ಥರದ ಫೀಲ್ ಕೊಟ್ಟಿದ್ದು PVR ಕೋಣಂಕೋಟೆ ಕ್ರಾಸಲ್ಲಿರೋ ಸ್ಕ್ರೀನ್ 5 ಸರ್. ತುಂಬಾ ಅದ್ಭುತವಾದ ದೊಡ್ಡ ಸ್ಕ್ರೀನ್ ಇದೆ, PXL ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮಗೆ ಸಿಂಗಲ್ ಥಿಯೇಟ್ರಲ್ಲಿ ಏನ್ ಮಿಸ್ ಮಾಡ್ಕೊತಾ ಇದೀವಲ್ಲ ಬೆಂಗಳೂರಲ್ಲಿ, ಅದು ಅಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಅಲ್ಲಿಗೆ ಬನ್ನಿ. ಅಂದ್ರೆ ಈ ಸಿನಿಮಾನ ಶೂಟ್ ಮಾಡೋವಾಗಲೂ ಅಷ್ಟೇ ನಾವು ಪರ್ಟಿಕ್ಯುಲರ್ ಆಗಿ ಅಲೆಕ್ಸಾ LF ಯೂಸ್ ಮಾಡಿದ್ವಿ, ಮಿನಿ LF ಲಾರ್ಜ್ ಫಾರ್ಮೇಟ್ ಅಂತಾನೆ. ಯಾಕೆ ಅಂತಾರೆ ನನಗೆ ಆ ದೊಡ್ಡ ಸ್ಕ್ರೀನ್ಗೆ ವಿಜುವಲ್ಸ್ ಹಾಗೆ ಕೂರ್ಬೇಕು ಅಂತ. ಸೊ ಮ್ಯೂಸಿಕ್ ಮಾಡೋವಾಗಲೂ ಅಷ್ಟೇ ಥಿಯೇಟರ್ ಸೌಂಡ್ ಅಂತಾನೆ ಪ್ಲಾನ್ ಮಾಡಿ ಥಿಯೇಟ್ರಿಕಲ್ನಿಂದಾನೆ ಅದನ್ನು ಮಿಕ್ಸಿಂಗ್ ಮಾಡಿದ್ದೀವಿ. ಅಂದ್ರೆ ನನ್ಗೆ ಏನಂದ್ರೆ ನಾನು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಸಿಂಗಲ್ ಥಿಯೇಟ್ರಲ್ಲಿ ಹೊಡೆದಾಡಿ ಟಿಕೆಟ್ ತಗೊಂಡು ಸಿನಿಮಾನ ವಿಸಿಲ್ ಹೊಡೆದು ಗಾಂಧಿ ಕ್ಲಾಸಲ್ಲಿ ಎಂಜಾಯ್ ಮಾಡಿ ಬಂದವನು. ಬರೀ ಮಲ್ಟಿಪ್ಲೆಕ್ಸ್ ಅಂತ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಪ್ರೇಕ್ಷಕರು ಕಳ್ಕೊತಾ ಇದೀವಲ್ಲ, ಅದನ್ನ ವಾಪಸ್ ಪಡೆಯೋದಕ್ಕೆ ಈ ಸಿನಿಮಾ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ, ದಯವಿಟ್ಟು ಅಲ್ಲಿಗೆ ಬನ್ನಿ.
ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಮಾಡಿದ್ದೀನಿ ಸರ್, ಅದು ನನ್ನ ಪರ್ಸನಲ್ ಡಾಟಾದಲ್ಲಿದೆ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ನಾನಂದ್ರೆ ಸಿನಿಮಾನ ಬರೀ ಸಿನಿಮಾ ನೋಡೋದು ಸಿನಿಮಾ ಇದಲ್ಲ, ಸಿನಿಮಾದ ಜೊತೆಗೆ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಎಲ್ಲ ಜೊತೆ ಆಲ್ಮೋಸ್ಟ್ ನಿಮ್ಮಲ್ಲೂ ಸುಮಾರು ಜನ ಜೊತೆ ಪರ್ಸನಲ್ ಆಗು ಮಾತಾಡ್ತೀನಿ. ಸಿನಿಮಾ ಚಿತ್ರರಂಗದ ನನ್ನ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಅಂತಲ್ಲ, ಸಿನಿಮಾದ ಸಮಸ್ಯೆಗಳ ಬಗ್ಗೆ ಯಾರಂತ ಹೆಸರುಗಳೆಲ್ಲ ಬೇಡ, ಪರ್ಸನಲ್ ಆಗಿ ಎಲ್ಲ ಜೊತೆ ನಾನು ಒಂಥರ ಆ ಸಿನಿಮಾ ಬರೀ ಶುಕ್ರವಾರ ರಿಲೀಸ್ ಮಾಡಿ ಭಾನುವಾರಕ್ಕೆ ಅಂದ್ರೆ ನೆಕ್ಸ್ಟ್ ಅಕೌಂಟ್ ಕ್ಲೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಕಾಸು ಬರ್ತಾ ಅಷ್ಟೇ ಅಲ್ಲದು, ಸಿನಿಮಾನೇ ಬದುಕು ಅಂತ ಬದುಕ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದೀವಿ, ಅದರ ಡೀಟೇಲು ರಿಸರ್ಚ್ ಎಲ್ಲ ಇಟ್ಕೊಂಡಿದ್ದೀವಿ, ಅದ್ರ ಮೇಲೆ ಕೆಲಸ ಮಾಡ್ತಾ ಇದೀವಿ. ಒಟ್ಟು ಏನಂದ್ರೆ ಅವೆಲ್ಲ ನಮ್ಮ ಪರ್ಸನಲ್. ಈಗ ನನ್ನ ಹತ್ರ ಇಷ್ಟು ನಂಬರ್ ಇದೆ, ಇಷ್ಟು ರಿಸರ್ಚ್ ಇದೆ ಅನ್ನೋದು ಪ್ರೇಕ್ಷಕರಿಗೆ ಹೇಳೋದಕ್ಕಿಂತ ನಾವು ಈ ಸಿನಿಮಾ ಮಾಡಿದೀವಿ ನೋಡಿ, ನೀವು ಸಿನಿಮಾ ಇಷ್ಟ ಆಗಿಲ್ವಾ ಅದನ್ನು ಹೇಳಿ, ಆವಾಗ ತಿದ್ಕೊಳಕ್ಕಾಗತ್ತೆ. ಸಿನಿಮಾ ಇಷ್ಟ ಆಯ್ತಾ ಇನ್ನೊಂದು 4 ಜನ ಕೇಳಿ, ಕನ್ನಡ ಸಿನಿಮಾಗಳು ಮುಂದುವರಿಯುತ್ತೆ. ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದು ನಾನು ಇಷ್ಟಪಡೋದು 3 ಕಾರಣಕ್ಕೆ. ಒಂದು, ನನಗೆ ಇನ್ನೊಂದು ಸಿನಿಮಾ ಸಿಗಬೇಕು, ಎರಡನೇದು ಪ್ರೊಡ್ಯೂಸರ್ ಉಳಿಬೇಕು, ಮೂರನೇದು ನಾನು ಮಾಡ್ತಾ ಇರೋ ಸಿನಿಮಾ ಒಂದು ಸ್ವಲ್ಪ ಹೊಸ ಏನೋ ಟ್ರೈ ಮಾಡ್ತೀನಲ್ಲ, ಅದು ಹೊಸ ಸಿನಿಮಾ ಮಾಡೋರಿಗೆ ಅದೊಂಥರ ಇನ್ನೊಂದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋ 3 ಕಾರಣಕ್ಕೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಸಕ್ಸಸ್ ಏನಾಗುತ್ತೆ ನೋಡೋಣ. ಇಂಪಾರ್ಟೆಂಟ್ ಆಗಿ ಹೇಳ್ಬಿಡ್ತೀನಿ ಸರ್, ಇಲ್ಲಿ ರೀಸೆಂಟ್ ಒಂದು 10 years ಅಲ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್, ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಂತ ಒಂದು ಗೆರೆ ಶುರುವಾಗಿ ಹೋಗಿದೆ. ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ, ಇದು ಏನೋ BC ಸೆಂಟರ್ ಸಿನಿಮಾ. ಈ ಕಾರಣ ಇದೆ ಗೊತ್ತಾ, ಇಲ್ಲಿ ಏನಾಗ್ತದೆ, ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂದ ತಕ್ಷಣ ಒಂದು ಒಳ್ಳೆ ಸಿನಿಮಾ ಯಾರೋ ಒಬ್ಬ ರಾಯಚೂರಲ್ಲಿ ಯಾರೋ ಒಂದು ಏನೋ ಲಿಂಗಸ್ಕೂರಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಇಷ್ಟ ಆಗೋ ಸಿನಿಮಾ ಅವ್ರಿಗೆ ಥಿಯೇಟರ್ಗೆ ಹೋಗ್ತಾ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 1920-21 ನಮ್ದೇ ಸಿನಿಮಾ ಥಿಯೇಟರ್ ರಿಲೀಸ್ ಆದಾಗ ನಮ್ಗೆ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳ್ಬಿಟ್ಟು ಸಿಂಗಲ್ ಥಿಯೇಟರ್ಗಳು ಸುಮಾರು ಕಡೆ ತಗೊಳ್ಳಿಲ್ಲ, ಆ ಕಡೆ ರೀಚ್ ಆಗಲಿಲ್ಲ. ಅದೇ ಸಿನಿಮಾನ ನಾವು ಗಣೇಶ್ ವಿಡಿಯೋ ಥ್ರೂ ಯೂಟ್ಯೂಬಲ್ಲಿ ಹಾಕಿದ್ವಿ. ನೀವು ಆ ಕೆಳಗಡೆ ಕಮೆಂಟ್ಗಳು ನೋಡಿ, ಅದ್ರಲ್ಲಿ ನೋಡಿರೋರು ಯಾರು ಬೆಂಗಳೂರಿಗಿಂತ ನಿಮ್ಗೆ ಕರ್ನಾಟಕದ ರಿಮೋಟ್ ಹಳ್ಳಿಗಳು ಊರುಗಳಲ್ಲಿ ತುಂಬಾ ಜನ ಇದ್ದಾರೆ. ಅಂದ್ರೆ ಅಲ್ಲಿ ಆಡಿಯನ್ಸ್ ಇದ್ದಾರೆ, ಒಳ್ಳೆ ಸಿನಿಮಾ ನೋಡೋದಕ್ಕೆ ಅಂತಾನೆ ಆಡಿಯನ್ಸ್ ಇದ್ದಾರೆ ಅನ್ನೋದು ನನ್ನ 2 ಸಿನಿಮಾಗಳು. ನಾನು ಅದಕ್ಕೇನೆ ನಾವು ಅದನ್ನ ಯೂಟ್ಯೂಬ್ ಕೊಟ್ಟಾಗ ನಾನು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಅದನ್ನ ಯೂಟ್ಯೂಬ್ ಹಾಕಿ ಅಂತ ಆ ಕಮೆಂಟ್ಗಳು ಚೆಕ್ ಮಾಡ್ತಾ ಬರ್ತಾ ಇದ್ದೀನಿ. ಆಕ್ಟ್ 1978, ನಾತಿ ಚರಾಮಿ ಮತ್ತೆ ಈ ಸಿನಿಮಾ 3 ಸಿನಿಮಾಗಳು ಯೂಟ್ಯೂಬಲ್ಲಿ ಇದೆ. ಹರಿವು ಇದೆ, ಹರಿವು 8 ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ. ಅದು ಫೆಸ್ಟಿವಲ್ ಸಿನಿಮಾ ಅಂತ ಜನ ಹೇಳ್ತಾರಲ್ಲ, ಬಟ್ ಅದನ್ನ ನೋಡಿರೋಂಥ ಎಷ್ಟೋ ಸಾಮಾನ್ಯ ಪ್ರೇಕ್ಷಕರು ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಮಾಡಿರೋದೆಲ್ಲ ಫೆಸ್ಟಿವಲ್ ಅವಾರ್ಡ್ ಅಂತ ಸಿನಿಮಾನ ಒಬ್ಬ ಸಾಮಾನ್ಯ ಮನುಷ್ಯ, ಅಂದ್ರೆ ಯಾವುದೇ ರೀತಿಯ ಸಿನಿಮಾದ ಇದು ಏನು ಫೆಸ್ಟಿವಲ್ ಸಿನಿಮಾ ಜಗತ್ತಿನ ಥಿಯರಿ ಇಸಮ್ಗಳು ಏನೂ ಗೊತ್ತಿಲ್ಲ ಅಂತ ಒಬ್ಬ ಪ್ರೇಕ್ಷಕ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಥಿಯೇಟರ್ ಸಿನಿಮಾಗೆ ತೋರಿಸೋ ಪ್ರಯತ್ನ ಇಲ್ಲಿಂದ ಶುರು ಮಾಡ್ತಾ ಇದೀವಿ. ನಾವು ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ. ಒಂದೇ ಸರ್ತಿ ಕರ್ನಾಟಕದ 10 ಥಿಯೇಟರ್ ಹಾಕೋ ಕೆಪಾಸಿಟಿ ನಮಗಿಲ್ಲ. ಆದ್ರೆ ಒಂದ್ ದಿವಸ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ನಾವು ಫಸ್ಟ್ ನಾವು ಒಂದು ಬ್ರ್ಯಾಂಡ್ ಆಗಬೇಕು, ಅವ್ರು ರೀಚ್ ಮಾಡ್ಬೇಕು, ಅವತ್ತಾಗ್ತೀವಿ. ಸರ್ ಈಗ ಏನಾಗುತ್ತೆ ಗೊತ್ತಾ, ದೂರತಿರಾಯನ ಒಂದು ಲೈಫ್ ಅಲ್ಲಿ ನಡೆಯುವಂತ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಕನೆಕ್ಟ್ ಮಾಡುವಂತ ಸಿನಿಮಾ. ಇದನ್ನ ನಾನು ನಿಮ್ಗೆ ಈ ಸೀನ್ ಇಷ್ಟ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ನಾನು ನೋಡಿರೋ ಲೈಫ್ ಬೇರೆ, ನೀವು ನೋಡಿರೋ ಲೈಫ್ ಬೇರೆ. ಮತ್ತೆ ನಿಮ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಪ್ರಿಯಾಂಕಾ ಅವ್ರು ಬೇರೆ ಇರುತ್ತೆ, ದೇವರಾಜ್ ಸರ್ ಬೇರೆ ಇರುತ್ತೆ. ಬಟ್ ಎಲ್ಲರಿಗೂ ಕನೆಕ್ಟ್ ಆಗುವಂತ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಆ ತರದನ್ನ ಅಲ್ಲಲ್ಲಿ ನಾವು ಕಟ್ಟಿದೀವಿ. ನನ್ನ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಆ ಥರದ್ದು ಏನೋ ಒಂದು ತಲೆಗಡೆ ಕೆಲಸ ಮಾಡಿರ್ತೀನಿ. ಸೊ ಈ ಸಿನಿಮಾದಲ್ಲೂ ಆ ಥರದ ಲೇಯರ್ಸ್ ಇದಾವೆ. ಇದು ಲೇಯರ್ಸ್ ನಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಹಾಡು ಚೇತನ್ ಸರ್ಗೆ ಇಷ್ಟ ಆಗ್ಬೋದು, ಇಲ್ಲಾಂದ್ರೆ ನಿಮ್ಗೆ ಇನ್ಯಾವುದೋ ಒಂದು ಸೀನ್ ಇಷ್ಟ ಆಗ್ಬೋದು, ಇಲ್ಲ ನೀವು ಹುಡುಗಿ ಜೊತೆ ಮಾತಾಡಿದ್ರೆ ಇನ್ಯಾವುದೋ ಒಂದು ಸಂಭಾಷಣೆ ಇಷ್ಟ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಒಂದಲ್ಲ ಒಂದು ಪಾಯಿಂಟ್. ಯಾಕಂತಂದ್ರೆ ಈ ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಲವ್. ಅದು ಯೂನಿವರ್ಸಲ್ ಸರ್. ಲವ್ ಅನ್ನೋದಕ್ಕೆ ಜಗತ್ತಲ್ಲಿ ಯಾವ ಹಳ್ಳಿಗೋರು ಈ ಲವ್ ಅನ್ನೋದು ಒಂದೇ, ಪ್ರೀತಿ ಅಂದ್ರೆ ಒಂದೇ. ಅದು ಪ್ರೀತಿನೇ. ಆ ಪ್ರೀತಿಗೆ ಬೇರೆ ಬೇರೆ ಇದೆ. ಅದು ತಾಯಿ ಮಗು ಪ್ರೀತಿ ಆಗ್ಬೋದು,
ಏನು ಅಣ್ಣ ತಮ್ಮನ ಪ್ರೀತಿ ಆಗ್ಬೋದು, ಅಕ್ಕ ತಂಗಿದಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಪ್ರೀತಿ ಬೇರೆ, ಪ್ರೀತಿ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿದೆ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ಲಿರುವಂಥ ಒಂದು ಸಿನಿಮಾದ ಒಂದು ವಿಷಯ ಯಾವುದೇ ಆಗಿರ್ಬೋದು, ಅದು ಎಂಥದೇ ಆಗಿರ್ಬೋದು, ಅದು ನಾನು ಹೇಳಕ್ಕೆ ಬರಲ್ಲ. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದಿರುತ್ತೆ, ಅದು ಯಾವುದೋ ಒಂದು ಕನೆಕ್ಟ್ ಆಗಿ ಒಟ್ಟು ನೀವು ಬಂದರೆ ಒಂದು ಕನೆಕ್ಟ್ ಆಗಿ ನಿಮಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಸಿನಿಮಾ ನಿಮ್ಮ ತಲೆಯಲ್ಲಿ ಅಟ್ಲೀಸ್ಟ್ ಒಂದು 3 hours ಅಲ್ಲಿ ಓಡುತ್ತೆ ಅನ್ನೋ ಒಂದು ಗ್ಯಾರಂಟಿ ನಂದು. ಎಸ್ ಸರ್, ಶ್ರುತಿ ಹರಿಹರನ್ ಮೇಡಮ್ ಇದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಬಂದಿದ್ದಾರೆ. ಸೊ ನಾತಿಚರಾಮಿ ಆದ್ಮೇಲೆ ಅದೇ ನಾತಿಚರಾಮಿ ಗೌರಿ ಪಾತ್ರ ಈ ಸಿನಿಮಾದಲ್ಲಿ ಬರುತ್ತೆ. ಅದು ಒಂದು ಸನ್ನಿವೇಶದಲ್ಲಿ ಬರ್ತಾರೆ. ಸೊ ಇದು ನನ್ನ ಅವ್ರ ಜೊತೆ 2ನೇ ಸಿನಿಮಾ. ಸೊ ಅಷ್ಟೇ ಸರ್, ಕತೆ ಹೇಳಕ್ಕಾಗಲ್ಲ. ಯಾಕೆ ಬಂದ್ರು, ಏನಕ್ಕೆ ಬಂದ್ರು, ಗೌರಿನೇ ಯಾಕೆ ಬಂದ್ರು ಅಂತಂದ್ರೆ ಅದು ಸಿನಿಮಾ ನೋಡಿದ ಮೇಲೆ ಬೇಕಾದ್ರೆ ಚರ್ಚೆಗೆ ಅಂತ ಕೂತ್ಕೋಬಹುದು. ಈಗ ಯಾಕೆ ಬಂದ್ರು ಅಂತಂದ್ರೆ ಅದು ಬೇಕಿತ್ತು, ಬರ್ಬೇಕಾಗಿತ್ತು ಅಲ್ಲಿ. ಸೊ ಅದೊಂಥರ ಮನ್ಸೋರೆ ಯೂನಿವರ್ಸ್ ಅನ್ಕೋಬಹುದು.